ಅವ್ರಿಗೆ ಏನ್ ತೊಂದ್ರೆ? ಮನೇಲಿ 1 ನಿಮಿಷ ಕೂತ್ಕೊಳಕ್ ಬಿಡಲ್ಲ ಕಣ, ಕೆಲ್ಸ ಹೇಳ್ತಾರೆ. ಅದಕ್ಕೆ ಪರಮ ನಾವು ಮನೇಲಿ ಇರಬಾರ್ದು, ಹೊರಗಡೆ ಆರಾಮಾಗಿ ಓಡಾಡ್ಕೊಂಡು ಇದ್ಬೋಣ. ಏನ ಹೇಳಿಗಳ್ತಾರ, ನಾವ್ಯಾಕ ಮನೆ ಬಿಟ್ಟು ಆಚೆ ಓಡಾಡ್ಬೇಕು? ಮನೇಲೆ ಕೂತ್ಕೊಂಡು ರಾಜಾತಿಥ್ಯ ಸ್ವೀಕರಿಸ್ಬೇಕಣ. ಹೌದು ಪರಮ, ನಾವು ಸೋತ್ ಬಿಟ್ರೆ ಕತೆ ಮುಕ್ತಾಯ ಆಗ್ಬಿಡುತ್ತೆ. ಅಲ್ಲೇ ಈಸಬೇಕು, ಇದ್ದು ಜಯಿಸಬೇಕು. ದಾರಿದೀಪ, ನಾವು ಮನೇಲೆ ಸೆಟ್ಲ್ ಆಗಿ ರಾಜಾತಿಥ್ಯ ಸ್ವೀಕರಿಸ್ಬೇಕು. ಆ ರೀತಿ ಯಾವ್ದಾರ ದಾರಿ ಹುಡ್ಕೋ. ಹೆದ್ದಾರಿನೇ ಹುಡುಕಿದಿನ. ಏನೋ ಅದ? ನಿಮ್ಮ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ? ಹಾಗಂದ್ರೆ ನಮ್ ಗಂಡಂದಿರಿಗೆ 5 ದಿನ ಕೆಲ್ಸ ಇಲ್ಲ, 5 ದಿನ ಆದ್ಮೇಲೂ ಕೆಲ್ಸ ಸಿಗುತ್ತೆ ಅನ್ನೋ ಯಾವ ನಂಬಿಕೆನೂ ಇಲ್ಲ. ಆದ್ರಿಂದ 5 ದಿನನೂ ಸೋಂಬೇರಿಗಳ ತರ ಮನೇಲೆ ಬಿದ್ದಿರ್ಬೇಕು ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ. ನಿಮ್ಮ ಗಂಡಂದ್ರು ಆಚೆ ಹೋಗಿದಾರ? ಆಕ್ಚುಲಿ ಮನೇಲಿದ್ರೆ ಕಿರಿಕು ಅಂತ ನಾವೇ ಆಚೆ ಕಳಿಸ್ಬಿಟ್ಟಿದೀವಿ. ಘೋರ ವಿಪತ್ತು ಕಾದಿದೆ. ಯಾರ್ಗೆ? ಇನ್ಯಾರಿಗೆ? ನಿಮ್ಮವ್ರಿಗೆ. ಏನಾಗುತ್ತೆ ಅವ್ರಿಗೆ? ನಿಮ್ಮ ಮಾಂಗಲ್ಯಕ್ಕೆ ಆಪತ್ತು ಕಾದಿದೆ. 5 ದಿನಗಳ ಕಾಲ ಪಂಚಮಹಾಗಂಡಗಳು: ವಾಯುಗಂಡ, ಗೋಡೆ ಗಂಡ, ವೃಕ್ಷ ಗಂಡ, ವಿದ್ಯುತ್ ಗಂಡ, ಮ್ಯಾನು ಹೋಲ್ ಗಂಡ. ಪರಮ, ಕಾಫಿ ತಗೋತೀಯ, ಟೀ ತಗೋತೀಯ? ನನಗೆ ಇವತ್ತು ಬಾದಾಮಿ ಹಾಲು ಕುಡಿಬೇಕು ಅನ್ಸ್ತಾರೆ. ಬಾದಾಮಿ ಹಾಲಂತೆ ಬೆಳಿಗ್ಗೆ ಹಾಕಿಟ್ಟಿರೋ ಡಿಕಾಕ್ಷನ್ ಇದೆ, ಬೆರೆಸ್ಕೊಡ್ಲಾ? ನಾವೇ ತಿನ್ಕೊಂಡು ಕುಡ್ಕೊಂಡ್ ಬರ್ತೀವಿ. 5 ದಿನ ನೀವಿಬ್ರು ಎಲ್ಲೂ ಹೋಗೋ ಆಗಿಲ್ಲ. ಹಾಗಿದ್ರೆ ಮೇಡಮ್ ಬಾದಾಮಿ ಹಾಲು ಸರಿ ಬಿಡಿ, ನಾವೇ ಹೋಟ್ಲಿಗೆ ಹೋಗಿ ಬಾದಾಮಿ ಹಾಲು ತಗೊಂಡ್ ಬರ್ತೀವಿ. ಪರಮ, ಜೀವನದಲ್ಲಿ ಏನೇನ್ ತಿನ್ನಬೇಕು ಎಲ್ಲಾ ತರ್ಸ್ಕೊಂಡ್ ತಿನ್ಬಿಡ. ಇನ್ನೊಂದ್ಸರಿ ಇಂತ ಅವಕಾಶ ಸಿಗಲ್ಲಪ್ಪ. ಸನ್ಯಾಸಿ ಹೇಳಿದ ಮಾತು ಕೇಳ್ಕೊಂಡು ಫುಲ್ ಎದ್ಕೊಂಡ್ಬಿಟ್ಟಿದಾರ ಕಣ. ನಮ್ಮಿಬ್ರನ್ನ ಆಚೆನೆ ಬಿಡ್ತಾ ಇಲ್ಲ. ರೋಗಿ ಬೈಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ. ಪರಮ, ನಾನು ಸನ್ಯಾಸಿ ವೇಷ ಹಾಕೊಂಬನ್ನಲ್ಲ, ಆಗ ಇನ್ನೊಂದು ಪದ ಹೇಳ್ಬೇಕಾಗಿತ್ತು ಕಣ. ಏನಂತ? ಊಟ ಆದ್ಮೇಲೆ ದಿನಕ್ಕೊಂದೊಂದು ಐಸ್ ಕ್ರೀಮ್ ತಿಂತೀವಿ. ಅದಕ್ಕೆ ಹೇಳೋದು ಕಣ, ವೇಷ ಹಾಕೋ ಬರೋಕ್ಕಿಂತ ಮುಂಚೆನೆ ನಾವ್ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಲಿಸ್ಟ್ ಮಾಡ್ಕೋಬೇಕು ಅಂತ. ಕಣಿ ಹೇಳ್ತೀನವಾ, ಕಣಿ ಹೇಳ್ತೀನವಾ, ಕಣಿ ಕಣಿಯಮ್ಮ, ಬಾವಾ ಕೂತ್ಕೋ. ಏನ್ ಕಣಿಯಮ್ಮ ಇಲ್ಲೇ ಕೂತ್ಕೊಂಡ್ಬಿಟ್ಟೆ? ಅಯ್ಯೋ ಪೆದ್ದೆ, ನಂಗೆ ಅಲ್ಲೆಲ್ಲ ಕೂತು ಅಭ್ಯಾಸ ಇಲ್ಲ. ಜಕ್ಕವ್ವ ನುಡ್ದವಳೆ, ನೀನೇನೋ ತೊಂದ್ರೆಲಿದ್ಯಾ ಅಂತ. ಅದೇನ್ ತೊಂದ್ರೆ ಅಂತ ಹೇಳ್ಕ. ಏನಂತ ಹೇಳಿ? ನನ್ ಪತಿ ಪರಮೇಶ್ವರನ್ಗೂ ಪಕ್ಕದ ಮನೆ ಗುಂಡಣ್ಣವ್ರಿಗೂ ಗಂಡಾಂತರ ಇದೆ ಅಂತ ಭವಿಷ್ಯ ನುಡ್ದಿದ್ದಾರೆ. ನೀ ಹೇಳಿದೆಲ್ಲ ದೀಟ, ಆ ಗಂಡಾಂತರಕ್ಕೆ ನನ್ನ ಹತ್ರ ಪರಿಹಾರ ಐತಿ. ಅವ್ರೇನಾದ್ರೂ ರಸ್ತೆಲಿ ಹೋಗುವಾಗ ಗೋಡೆ ಪಕ್ಕ ನಿಂತ್ಕೊಂಡ್ರೆ ಗೋಡೆನೆ ತಲೆ ಮೇಲೆ ಡುಬ್ಬಕ್ ಅಂತ ಬೀಳೋ ಸಂಭವ ಇದೆ ಅಂತೆ. ಜಕ್ಕವ್ವ ನುಡಿತಾವಳೆ, ಆ ಗಂಡಾಂತರ ಐತಿ. ಆ ಗಂಡಾಂತರ ಪರಿಹಾರ ಆಗ್ಬೇಕು ಅಂದ್ರೆ ಅವ್ರ ಜುಟ್ಟನ್ನ ಕೈಲಿಟ್ಕೊಂಡು ಗೋಡೆಗೆ 3 ಸಲಿ ಧನ್ 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 ಅಂತ ಗುದ್ಬೇಕು. ಸಮಸ್ಯೆಗೆ ಪರಿಹಾರನೇ ಹೇಳಿಲ್ಲ. ಅಯ್ಯೋ, ಇದು ಬಾರಿ ಸರಳ. ಒಂದ್ ಕೆಲ್ಸ ಮಾಡು, ಬಿಸಿನೀರ್ ತಗೊಂಡು ಬಕೆಟ್ ಒಳಗಡೆ ಹಾಕು. ಆ ಬಕೆಟ್ ಒಳಗೆ ಅವ್ರಗಳ ಕಾಲ್ಗಳನ್ನ ನೆನೆ ಹಾಕ್ಬಿಡು. ಬಿಸಿ ಎಷ್ಟಿರ್ತೈತೋ ಅಷ್ಟು ಬೇಗ ದೋಷ ಪರಿಹಾರ ಆಗ್ತೈತಿ. ಸ್ವಲ್ಪ ಬರ್ತೀರಾ? ಏನಮ್ಮ ಇಷ್ಟೊಂದು ಪ್ರೀತಿಯಿಂದ ಕರೀತಾ ಇದೀಯಾ? ನನ್ ಕೈ ನಿಮ್ ಜಿಟ್ ಕೊಡ್ತೀರಾ? ಪುಟ್ಟ, ಯಾಕೆ? ಅಕಸ್ಮಾತ್ ಆಗಿ ಗೋಡೆ ನಿಮ್ ತಲೆ ಮೇಲೆ ಬಿದ್ಬಿಡ್ಬೋದು ಅಂತ ಜ್ಯೋತಿಷಿಗಳು ನಂಗೆ ಜ್ಯೋತಿಷ ಹೇಳಿದ್ದಾರೆ ರೀ. ಅಂತ ಭವಿಷ್ಯ ಹೇಳದ್ನ ಹಿಡ್ಕೊಂಡು 4 ಬಿಡ್ಬೇಕಾಗಿತ್ತು. ಅದಕ್ಕೆ ಪರಿಹಾರನು ಕಂಡು ಹಿಡ್ಕೊಂಡ್ ಬಂದಿದ್ದೀನಿ. ಹೌದಾ? ಏನು? ನಿಮ್ ಜುಟ್ನ ಹೀಗೆ ಇಟ್ಕೊಂಡು 3 ಸಲ ಗುದ್ದಿದ್ರೆ ಸಾಕು, ಪರಿಹಾರ ಸಿಕ್ಬಿಡುತ್ತೆ. ಇದು ಹಸಿ ಕೋಲು, ಇದರಿಂದ ಬೆನ್ನಿಗೆ 3 ಸಲ ಹೊಡೆದ್ರೆ ನಿಮ್ ಮರದ ಪಕ್ಕ ನಿಂತ್ರೆ ನಿಮ್ಗೆ ಏನಾಗಲ್ಲ. ಬನ್ನಿ ಬಗ್ಗಿ. ಗಂಡಾಂತರ ಸಂತರು. ನಿಮ್ಮ ಗಂಡನಿಗೆ ಪಕ್ಕದ ಮನೆಯವರ ಗಂಡನಿಗೆ ಗಂಡಾಂತರ ಇದೆ ಅಂತ ಅವತ್ತು ಹೇಳಿದ್ದೆ. ಆದ್ರೆ ಇವತ್ತು ಕಂಟಕ ಮುಕ್ತಾಯ ಆಗಿದೆ. ಅದೇ ಸಾಧ್ಯ? ಜಕ್ಕವ್ವ ನುಡಿತಾವಳೆ ನೋಡವ್ವ, ನಿನ್ನ ಹಾಗೂ ಪಕ್ಕದ ಮನೆಯವಳ ಗಂಡನಿಗೆ ಗ್ರಾಚಾರ ಅನ್ನೋದು ಗುತ್ಕೊಂಡು ಬಂದೈತಿ. ಈ ವಯ್ಯ ಹೇಳಿದ್ದು ದಿಟ. ಈ ವಯ್ಯ 5 ದಿನದ ಗಂಡಾಂತರ ಅಂತ ಹೇಳಿದ್ದು ಇನ್ನು 15 ದಿನ ಎಕ್ಸ್ಟೆಂಡ್ ಆಗೈತಿ. ಮೇಡಮ್ ಅವರೇ, ದಯವಿಟ್ಟು ಕ್ಷಮಿಸ್ಬಿಡಿ. ಉಪಚಾರ ಮಾಡಿಸ್ಕೊಳ್ಳೋಣ ಅಂತ ಭವಿಷ್ಯ ಹೇಳಕ್ ಬಂದು ಎಲ್ಲ ಅಪಚಾರ ಆಗೋಯ್ತು. ಈ ಕೊರವಂಜಿ ಬಂದು ಎಲ್ಲ ಎಡವಟ್ ಮಾಡ್ಬಿಟ್ಟು. ನಿಮ್ ಪ್ಲಾನ್ ನ ಎಡವಟ್ ಮಾಡ್ಬೇಕು ಅಂತಾನೆ ನಾನು ಈ ವೇಷದಲ್ಲಿ ಬಂದಿದ್ದು. ಅಂದ್ರೆ ತಾವು ವೈಶಾಲಿ. ದೇವ